ವಿದ್ಯಾರ್ಥಿಗಳೇ 2ನೇ ತರಗತಿ ಗಣಿತ ಪಾಠ ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುವ ಪಾಠದ ಅಭ್ಯಾಸ 9.2ರ ಪ್ರಶ್ನೆ 1ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಅದರಲ್ಲಿ ಒಂದನೇ ಲೆಕ್ಕ 5/4 ಪ್ಲಸ್ ಮೈನಸ್ ಆಫ್ 11/4 ಅಂತ ಇದೆ. ಈಗ ನಾವೇನು ಮಾಡೋಣ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ಕೊಡೋಣ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಹಾಗಾಗಿ 11/4 ಆಗುತ್ತೆ. ಈಗ ಛೇದ ಎರಡೂ ಕಡೆ ಏನು ಸೇಮ್ ಇರೋದ್ರಿಂದ ನಾವೇನು ಮಾಡೋದು, ಕಾಮನ್ ಆಗಿ ಬರ್ಕೊಳ್ಳೋಣ. ಬರ್ಕೊಂಡಾಗ ಇಲ್ಲಿ 5 ಮೈನಸ್ 11 ಆಗುತ್ತೆ. ಈಗ 11ರಲ್ಲಿ 5 ಹೋದರೆ 6 ಆಗುತ್ತೆ. ಎಂಥ 6? -6. ಕಾರಣ ದೊಡ್ಡ ಸಂಖ್ಯೆ 11 ಪಕ್ಕ ಮೈನಸ್ ಇದೆ, ಹಾಗಾಗಿ ಇದರ ಉತ್ತರ -6/4. ಇದನ್ನು ಇನ್ನೂ ಸುಲಭ ರೂಪಕ್ಕೆ ತಂದಾಗ ನಾವು 2ರಿಂದ ಭಾಗಿಸಿದ್ರೆ 2 3 ಎಂಥ 3 -3/2 ಹೌದಾ. 2ರಿಂದ ಭಾಗಿಸಿದಾಗ 2 2 4, 2 3 6, ಹಾಗಾಗಿ -3/2 ಮೊದಲನೇ ಲೆಕ್ಕದ ಉತ್ತರ ಆಗತ್ತೆ. ಈಗ ಅದೇ ರೀತಿ ಎರಡನೇ ಲೆಕ್ಕವನ್ನು ಮಾಡ್ತಾ ಹೋಗೋಣ. 5/3 ಪ್ಲಸ್ 3/5. ಛೇದ ಏನಿದೆ, ಛೇದ ಯಾವುದು? 3 ಮತ್ತು 5 ಛೇದಗಳಾದಂಥ 3 ಮತ್ತು 5ರ ಲಾಸಹವನ್ನು ತೆಗೆದುಕೊಳ್ಳೋಣ. ಏನು 5 ಮತ್ತು 3ರ ಲಾಸಹ ಏನು? 15. ಎರಡು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಹಾಗಾಗಿ 5/3 ಇದೇನಾಗಬೇಕು, ಈ ಛೇದ 15 ಆಗಬೇಕಂದ್ರೆ ಯಾವುದರಿಂದ ಗುಣಿಸೋಣ? 5ರಿಂದ ಗುಣಿಸೋಣ. ಇದನ್ನು ಸಹ ಅಂಶವನ್ನು ಸಹ 5ರಿಂದ ಗುಣಿಸ್ಬೇಕಾಗುತ್ತೆ. ಪ್ಲಸ್ 3/5. ಇದು ಏನು ಛೇದ 5 ಇದೆ, ಅದು 15 ಆಗಬೇಕು ಅಂದರೆ 3ರಿಂದ ಗುಣಿಸ್ಬೇಕು. ಅಂಶವನ್ನು ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕಾಗುತ್ತೆ. ಈಗ ನೋಡಿ 5 5 25 ಬೈ ಕೆಳಗೆ 15 ಪ್ಲಸ್ ಇಲ್ಲಿ 3 3 9 ಕೆಳಗೆ 5 3 15. ಈಗ ನೋಡಿ ಛೇದ ಕಾಮನ್ ಆಯಿತು. ಛೇದ ಕಾಮನ್ ಆದಾಗ ಛೇದ ಒಂದು ಕಾಮನಾಗಿ ತೊಗೊಂಡು 25 ಪ್ಲಸ್ 9 ಅಂತ ಬರ್ಕೊಳ್ಳೋಣ. ಆಗ 25 9 ಎರಡೂ ಕೂಡಿದ್ರೆ 34 ಆಯಿತು. 34/15 ಇದರ ಉತ್ತರ ಆಗತ್ತೆ. ಮೂರನೇ ಲೆಕ್ಕ -9/10 ಪ್ಲಸ್ 22/15 ಅಂತಿದೆ. ಇಲ್ಲಿ ಛೇದಗಳಾದಂಥ 10 ಮತ್ತು 15ರ ಲಾಸಹವನ್ನು ಕಂಡುಹಿಡಿಯೋಣ. ಲಾಸಹ ಕಂಡುಹಿಡಿಯೋದು ಹೇಗೆ ಅಂತಂದರೆ, ನೀವು ಅಪವರ್ತನ ವಿಧಾನದ ಮೂಲಕ ನೋಡಿ, ಎರಡು ಒಂದೇ ಸಂಖ್ಯೆಯಿಂದ ಭಾಗ ಆಗೋದೇ ಅದು 5, ಹಾಗಾಗಿ 5 2 10, 5 3 15. ಹಾಗಾಗಿ ಎರಡನ್ನು ಎಲ್ಲ ಗುಡಿಸೋದು 5 ಇಂಟು 2 ಇಂಟು 3, ಅಲ್ಲಿಗೆ 5 2 10, 10 3 30. ಹಾಗಾದರೆ ಲಾಸಹ ಎಷ್ಟು? 30. ಸೊ ಈಗ -9/10, ಈ 10 ಏನಿದೆ ಇದು 30 ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು, 3ರಿಂದ ಗುಣಿಸ್ಬೇಕು. ಸೊ ಅಂಶವನ್ನು ಸಹ ಅಷ್ಟೇ 3ರಿಂದ ಗುಣಿಸೋಣ. ಈಗ 22/15, ಈ 15 30 ಆಗಬೇಕು ಅಂದರೆ 2ರಿಂದ ಗುಣಿಸ್ಬೇಕು, ಅಂಶವನ್ನು ಸಹ 2ರಿಂದ ಗುಣಿಸೋಣ. ಆಗ ನೋಡಿ ಈಗ 9 3 27, ಎಂಥ 27? -27/30 ಪ್ಲಸ್ 22 2 44/15 30. ಈಗ ಎರಡೂ ಕಡೆ ಅಂದರೆ ಛೇದದಲ್ಲಿ 30 ಇದೆ, 30 ಕಾಮನ್ ತಗೊಂಡು ಈಗ 27 ಪ್ಲಸ್ 44 ಅಂತ ಬರ್ಕೊಂಬಿಡೋಣ. ಈಗ ಈ 44ರಲ್ಲಿ 27 ಹೋದರೆ ಎಷ್ಟು ನೋಡಿ, 4ರಲ್ಲಿ 7 ಹೋಗಲ್ಲ, ಹಂಗಾಗಿ 14ರಲ್ಲಿ 7 ಹೋದರೆ 7 ಆಗುತ್ತೆ. ಕರೆಕ್ಟಾ? ಇಲ್ಲಿ ಏನು 3 ಉಳಿತು, 3ರಲ್ಲಿ 2 ಹೋದರೆ 1, ಎಂಥ 1 ಪ್ಲಸ್ 17 ಆಗುತ್ತೆ. ಕಾರಣ 44 ದೊಡ್ಡದು, ಅದ್ರ ಪಕ್ಕ ಪ್ಲಸ್ ಇದೆ, ಹಾಗಾಗಿ 17/30 ಇದರ ಆನ್ಸರು. ಈಗ 4ನೇ ಲೆಕ್ಕ ಮಾಡೋಣ. -3/-11 ಪ್ಲಸ್ 5/9 ಅಂತ. ಎರಡೂ ಕಡೆ ನೋಡಿ ಮೈನಸ್ ಇರೋದರಿಂದ ಇದು ಪ್ಲಸ್ ಆಗಿಬಿಡುತ್ತೆ, ಇದು ಮೈನಸ್ ಕ್ಯಾನ್ಸಲ್ ಆಗಿ. ಸೊ ಈಗ ಫಸ್ಟ್ ನಾವೇನು ಮಾಡೋಣ, 11 ಮತ್ತು 9ರ ಲಾಸಹ ಕಂಡುಹಿಡಿಯೋಣ. ಸೊ ಇವೆರಡೂ ಏನು ಅವಿಭಾಜ್ಯ ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಏನಾಗುತ್ತೆ, ಇದು ಎರಡನ್ನೂ ಗುಣಿಸ್ಬೇಕಾಗುತ್ತೆ. ಗುಣಿಸಿದ್ರೆ ಇದರ ಲಾಸಹ ಎಷ್ಟಾಗುತ್ತೆ? 11 9 99 ಆಗಿಬಿಡುತ್ತೆ. ಸೊ ಈಗ 3/11, ಈ 11 ಏನಿದೆ ಇದು 99 ಆಗಬೇಕು ಅಂತಂದರೆ 11 9ರಿಂದ ಗುಣಿಸೋಣ. ಅದೇ ರೀತಿ ಅಂಶವನ್ನು ಸಹ 9ರಿಂದ ಗುಣಿಸೋಣ. ಈಗ 5/9, 9 99 ಆಗಬೇಕಂದ್ರೆ 11ರಿಂದ ಗುಣಿಸೋಣ, ಅಂಶವನ್ನು ಸಹ 11ರಿಂದ ಗುಣಿಸೋಣ. ಸೊ ಈಗ 9 3 27/99 ಪ್ಲಸ್ 11 5 55/99. ಈಗ 99 ಕಾಮನ್ ಆಗಿ ತೊಗೊಂಡಾಗ ಇಲ್ಲೇ ನೋಡಿತು 27 ಪ್ಲಸ್ 55, ಎರಡನ್ನು ಕೂಡೋಣ. 5 7 ಕೂಡಿದ್ರೆ 12, 10 1, 5 1 6, 6 2 8, 82/99 ಇದರ ಉತ್ತರ. 82/99 ಇದರ ಉತ್ತರ.
ಈಗ -8/19 ಪ್ಲಸ್ -2/57 ಆಯಿತು. ಈಗ ನಾವೇನು ಮಾಡೋಣ, 19 ಮತ್ತು 57ರ ಲಾಸಹವನ್ನು ಕಂಡುಹಿಡಿಯೋಣ. 19 ಮತ್ತು 57ರ ಲಾಸಹ. ಈಗ ನೋಡಿ, 19 ಮಗ್ಗಿಯಲ್ಲಿ 57 ಬರುತ್ತೆ, ಹೌದಾ? 19 ಮೂರಲ 57. ಹಾಗಾಗಿ ಇಲ್ಲಿ ಯಾವುದು ದೊಡ್ಡದಿದೆಯೋ ಅದೇ ಲಾಸಹ ಆಗುತ್ತೆ. ಹಾಗಾಗಿ 57 ಲಾಸಹ. ಕಾರಣ ಒಂದ್ರ ಮಗ್ಗಿಯಲ್ಲಿ ಇನ್ನೊಂದು ಬಂದಾಗ ದೊಡ್ಡದೇ ಆಗಿರುತ್ತೋ ಅದೇ ಲಾಸಹ. ಹಾಗಾಗಿ 57 ಲಾಸಹ ಆಗತ್ತೆ. ಈಗ -8/19. ಈ 19 ಎಷ್ಟಾಗಬೇಕು? 57 ಆಗಬೇಕು. ಹಾಗಾಗಿ ಇದನ್ನು ಎದರಿಂದ ಗುಣಿಸ್ಬೇಕು? 19 ಮೂರಲೆ. ಸೊ ಅದೇ ರೀತಿ ಅಂಶವನ್ನು ಸಹ 3ರಿಂದ ಗುಣಿಸ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಹೌದಾ? ಇಲ್ಲಿ -2/57 ಇದೆ. ಸೊ ಇದು 57 ಇರೋದ್ರಿಂದ ಇದು ಗುಣಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ, 8 ಮೂರಲಿ 24. ಎಂಥ 24? -24. ಇಲ್ಲಿ 19 ಮೂರಲಿ 57. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಲ್ಲಿ -2/57. ಈಗ ನೋಡಿ, 57 ಎರಡೂ ಕಡೆ ಕಾಮನ್ ಇದೆ. ಇಲ್ಲಿ -24, ಇಲ್ಲಿ -2. ಈಗ ಎರಡೂ ಕಡೆ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು? ಕೂಡಬೇಕಾಗುತ್ತೆ. -24 ಮತ್ತು -2 ಕೂಡಿದ್ರೆ -26/57 ಇದರ ಉತ್ತರ ಆಗತ್ತೆ. ಈಗ ಅದೇ ರೀತಿ 6ನೇ ಲೆಕ್ಕ, -2/3 ಪ್ಲಸ್ 0. ನೋಡಿ, 0ನ ನಾವು ಯಾವುದೇ ಸಂಖ್ಯೆಗೆ ಕೂಡಿದ್ರೆ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆ ಉತ್ತರ ಬರೋದರಿಂದ ಇಲ್ಲಿ ನಾವೇನು ಮಾಡೋದು? -2/3 ಅನ್ನೋದು ಇದರ ಉತ್ತರ ಆಗತ್ತೆ. 7ನೇ ಲೆಕ್ಕ, -2 3ನೇ 1 ಪ್ಲಸ್ 4 5ನೇ 3 ಅಂತ ಇದೆ. ಇದು ಎಂಥ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಇದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗಾಗಿ ನೋಡಿ, 3 2 6 6 1 7. ಎಂಥ 7? -7/3. ನೆಕ್ಸ್ಟ್ ಇದು 5 4 20, ಹೌದಾ? 23 23/5. ಈಗ ಛೇದಗಳಾದ 3 ಮತ್ತು 5ರ ಲಾಸಹ ಇವೆರಡೂ ಏನು? ಅವಿಭಾಜ್ಯ ಸಂಖ್ಯೆ, ಹೌದಾ? ಹಾಗಾಗಿ ಇದರ ಗುಣಾಕಾರ ಲಾಸಹ ಆಗುತ್ತೆ. ಅಲ್ಲಿಗೆ 5 ಮೂರಲೆ 15 ಇದರ ಲಾಸಹ. ಈಗ ಮೊದಲೇನು ಮಾಡಬೇಕು? 7/3. ಈ 3 ಏನಿದೆ ಇದು 15 ಆಗಬೇಕು ಅಂದರೆ ಇದನ್ನು 5ರಿಂದ ಗುಣಿಸೋಣ. ಅದೇ ರೀತಿ ಅಂಶವನ್ನು ಸಹ 5ರಿಂದ ಗುಣಿಸೋಣ. ನೆಕ್ಸ್ಟ್ 23/5. ಈ 5 ಏನಿದೆ 15 ಆಗಬೇಕು ಅಂದರೆ ಇದನ್ನು 3ರಿಂದ ಗುಣಿಸೋಣ. ಅಂಶವನ್ನು ಸಹ 3ರಿಂದ ಗುಣಿಸೋಣ. ಈಗ ನೋಡಿ, 7 5 35. ಎಂಥ 35? -35. ಕೆಳಗೆ 15 ಪ್ಲಸ್ ನೋಡಿ, 3 3 9. ನೆಕ್ಸ್ಟ್ 3 2 6 69 ಬಂತು. ಕೆಳಗೆ 15. ಈಗ 15 ಕಾಮನ್ ಇದೆ. ಇಲ್ಲಿ -35 ಪ್ಲಸ್ 69. ಈಗ ನೋಡಿ, 69ರಲ್ಲಿ 35 ಕಳೆಯೋಣ. ಅಲ್ಲಿಗೆ 9ರಲ್ಲಿ 5 ಹೋದರೆ 4. ನೆಕ್ಸ್ಟ್ 6ರಲ್ಲಿ 3 ಹೋದರೆ 3. ಅಲ್ಲಿಗೆ ಎಷ್ಟು ಬಂತು? 34. ಕೆಳಗೆ 15. ಇದು ಪ್ಲಸ್ 34. ಕಾರಣ 69 ದೊಡ್ಡ ಸಂಖ್ಯೆ, ಅದ್ರ ಪಕ್ಕ ಪ್ಲಸ್ ಇದೆ. ಹಾಗಾಗಿ 34/15 ಇದು ಏನಿದು ಉತ್ತರ. ಇದನ್ನು ನಾವು ಏನು ಮಾಡೋಣ? ಇದು ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಇಡೋಣ. ಹಂಗೆ ಇಡಬೇಕು ಅಂತಂದರೆ ಏನು ಮಾಡೋಣ? 15ರಿಂದ 34ನ್ನು ನಾವು ಭಾಗಿಸೋಣ. ನೋಡಿ, 15 2 30, ಕರೆಕ್ಟಾ? 4 ಶೇಷ ಉಳಿತು. ಸೊ ಇದನ್ನು ನಾವು ಹೇಗೆ ಬರಿಬೋದು? 2 15ನೇ 4 ಅಂತ ನಾವು ಇದನ್ನು ಬರಿಬೋದು. ಇದ್ರ ಉತ್ತರ 2 15ನೇ 4 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.